ಒಂದು ಚಿತ್ರ ಪ್ರಾಮಾಣಿಕವಾಗಿದೆ, ಉದ್ದೇಶಪೂರ್ವಕವಾಗಿದೆ ಅನ್ನೋದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸುಕೇಶ್ ಶೆಟ್ಟಿ ಅವರ ಪೀಟರ್ ಆ ರೀತಿಯ ಒಂದು ಚಿತ್ರ ಪ್ರಾಮಾಣಿಕವಾಗಿದೆ ಅಂತ ಹೇಗೆ ಗೊತ್ತಾಗತ್ತೆ? ಕಥನದ ಫೋಕಸ್ ಕಥೆಯ ಮೇಲೆ, ಪಾತ್ರಗಳ ಮೇಲೆ ಇದ್ದಾಗ, ಕಥೆ ಆ ಪಾತ್ರಗಳ ದೃಷ್ಟಿಕೋನದಲ್ಲಿ ಮುಂದಕ್ಕೆ ಸಾಗ್ತಿರುವಾಗ, ಪ್ರೇಕ್ಷಕರಿಗೆ ಇಷ್ಟವಾಗುತ್ತೋ ಏನೋ ಅಥವಾ ಇದು ಪ್ರೇಕ್ಷಕರಿಗೆ ಇಷ್ಟವಾಗತ್ತೆ, ಪ್ರೇಕ್ಷಕರನ್ನ ನಾವು ಮೆಚ್ಚಿಸಬೇಕು ಅಂತ ಹೇಳಿ ಕಥೆಗೆ ಬೇಡದಿರೋದನ್ನೆಲ್ಲ ಆಡ್ ಮಾಡದೆ ಇದ್ದಾಗ, ಉದ್ದೇಶಪೂರ್ವಕ ಅಂತ ಹೇಗೆ ಗೊತ್ತಾಗತ್ತೆ? 24 ಕ್ರಾಫ್ಟ್ಸ್ ನಲ್ಲೂ ನಾವು ಬೆಸ್ಟ್ ಅನ್ನ ನೀಡಬೇಕು, ಬೆಸ್ಟ್ ಅನ್ನ ಮಾಡಬೇಕು ಅಂತ ಒಂದು ತಂಡ ಪ್ರಯತ್ನ ಪಟ್ಟಾಗ ಅದನ್ನ ಗಮನಿಸದೇ ಇರುವುದು ಕಷ್ಟವಾಗುತ್ತೆ. ಪೀಟರ್ ಭಾಗಮಂಡಲದ ಹುಡುಗ. ಅಲ್ಲಿ RCB ರಾಯಲ್ ಚೆಂಡೆ ಬಾಯ್ಸ್ ಅನ್ನೋ ಒಂದು ಚೆಂಡೆ ವಾದ್ಯಗಾರರ ತಂಡವನ್ನ ಕಟ್ಟಿದ್ದಾನೆ. ಪೀಟರ್ ಅನ್ನೋ ಈ ಚಿತ್ರ ಪೀಟರ್ ಅನ್ನೋ ಆ ವ್ಯಕ್ತಿಯ ಕಥೆ. ಇದರಲ್ಲಿ ಕುಟುಂಬ, ಪ್ರೇಮ, ಗೆಳೆತನ, ವಂಚನೆ ಎಲ್ಲವೂ ಇದೆ. ಎಲ್ಲವೂ ಆದಷ್ಟು ರಿಯಲಿಸ್ಟಿಕ್ ಆಗಿ ಇವೆ. ಇದೊಂದು ಅಟ್ಮಾಸ್ಫಿಯರಿಕ್ ಫಿಲ್ಮ್. ಅಂದ್ರೆ ಕಥನದಲ್ಲಿ ವಿಜುವಲ್ಸ್ಗೂ ಮ್ಯೂಸಿಕ್ಗೂ ದೊಡ್ಡ ಪಾತ್ರವೇ ಇರುತ್ತೆ. ನಿಸರ್ಗ, ಪ್ರಕೃತಿಯ ಸೀಸನ್ಸ್ ಇವೆಲ್ಲವನ್ನು ಸೆರೆ ಹಿಡಿದು ನಮಗೆ ಪ್ಲೀಸಿಂಗ್ ವಿಜುವಲ್ಸ್ ಆಗಿ ನೀಡಿದ್ದಾರೆ ಸಿನಿಮಾಟೋಗ್ರಾಫರ್ ಗುರುಪ್ರಸಾದ್ ಅವರು. ಹಾಗೇನೆ ಈ ಚಿತ್ರದಲ್ಲಿ ಒಂದು ದೊಡ್ಡ ಲೀಪ್ ಅನ್ನೇ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಋತ್ವಿಕ್ ಮುರಳೀಧರ್ ಅವರು. ನಾನಾಗ್ಲೇ ಹೇಳಿದ ಹಾಗೆ ವಿಜುವಲ್ಸ್, ಸೌಂಡ್, ಮ್ಯೂಸಿಕ್ ಎಲ್ಲವೂ ಸೇರಿ ನಮಗೆ ಒಂದು ಅನುಭವವನ್ನ ಕೊಡುತ್ತೆ ಈ ಚಿತ್ರದಲ್ಲಿ. ಅಂತಹ ಚಿತ್ರವನ್ನೇ ನಾವು ಅಟ್ಮಾಸ್ಫಿಯರಿಕ್ ಅಂತ ಕರೆಯೋದು. ಹಾಗಾಗಿ ಋತ್ವಿಕ್ ಮುರಳೀಧರ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಎಫೆಕ್ಟಿವ್ ಆಗಿದೆ ಈ ಚಿತ್ರದಲ್ಲಿ. ಅವರ ಹಾಡುಗಳನ್ನ ನಾನು ಎಸ್ಪೆಷಲಿ ಎಂಜಾಯ್ ಮಾಡಿದೆ. ಜೋಶ್ ಜವಾನಿ ಆಗ್ಲಿ, ಡಿಂಗ್ ಡಾಂಗ್ ಬೆಲ್ ಆಗ್ಲಿ, ಈ ಎರಡು ಹಾಡುಗಳಲ್ಲಿ ಎಸ್ಪೆಷಲಿ ಅವರ ಒಂದು ಕಾನ್ಫಿಡೆನ್ಸ್, ಒಂದು ಕನ್ವಿಕ್ಷನ್ ಎದ್ದು ಕಾಣಿಸುತ್ತೆ ಅಥವಾ ಎದ್ದು ಕೇಳಿಸುತ್ತೆ. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ, ಬ್ಯಾಕ್ ಗ್ರೌಂಡ್ ಸ್ಕೋರ್ ನಿಂದ ಹಾಡಿಗೆ ಸಿಕ್ಕ ಟ್ರಾನ್ಸಿಷನ್ಸ್ ಇವೆಲ್ಲವೂ ಸೂಪರ್. ಎಸ್ಪೆಷಲಿ ಡಿಂಗ್ ಡಾಂಗ್ ಬೆಲ್, ಆ ಹಾಡಿನ ಪ್ಲೇಸ್ಮೆಂಟ್ ಆಗ್ಲಿ ಅಥವಾ ಆ ಹಾಡು ಯಾವ ಒಂದು ಮೂಡ್ ನಲ್ಲಿ ಇದೆಯಲ್ಲ, ಚಿತ್ರ ಆ ಒಂದು ಹಂತದಲ್ಲಿ ಆ ಮೂಡ್ ನಲ್ಲಿ ಇರಲ್ಲ, ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಸೊ ಇದು ಮತ್ತೆ ಅದನ್ನ ಜಕ್ಸ್ಟಪೋಸ್ ಮಾಡಿದ್ದು ಒಂದು ಒಳ್ಳೆ ಕಾಂಟ್ರಾಸ್ಟ್. ಕಥನದಲ್ಲಿ ಇನ್ನೊಂದು ತುಂಬಾ ಎಫೆಕ್ಟಿವ್ ಆದ ಒಂದು ಟೆಕ್ನಿಕ್ ಏನು ಅಂದ್ರೆ, 2 ಟೈಮ್ ಲೈನ್ಸ್ ಅನ್ನ ಇವರು ಇಂಟರ್ ಕಟ್ ಮಾಡಿರುವ ರೀತಿ. ಕ್ಲೈಮ್ಯಾಕ್ಸ್ ನಲ್ಲಿ ಆ ದೃಶ್ಯ, ಎಡಿಟಿಂಗ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಇವೆಲ್ಲವೂ ಸೇರಿ ನಮಗೆ ನೀಡುವ ಒಂದು ಅನುಭವವನ್ನ ನೋಡಿದಾಗ ಸುಕೇಶ್ ಶೆಟ್ಟಿ ಅವರನ್ನ ಮೆಚ್ಚದೆ ಇರೋದಕ್ಕೆ ಕಷ್ಟವಾಗುತ್ತೆ. ಪೀಟರ್ಗೆ ಇರೋ ಕಾನ್ಫ್ಲಿಕ್ಟ್ಸ್, ಅವನ ಜೀವನದಲ್ಲಿ ಬರೋ ಬೇರೆ ಎಲ್ಲ ಪಾತ್ರಗಳನ್ನ ಬರೆದಿರುವ ರೀತಿ, ಹಾಗೇನೆ ಆ ನಟರಿಂದ, ಆ ಪಾತ್ರಗಳಲ್ಲಿ ಕಾಣಿಸ್ಕೊಂಡ ನಟರಿಂದ, ಪ್ರತಿಯೊಂದು ಪಾತ್ರದಲ್ಲೂ ಕಾಣಿಸ್ಕೊಂಡ ನಟರಿಂದ ಸುಕೇಶ್ ಶೆಟ್ಟಿ ಅವರು ಪರ್ಫಾರ್ಮೆನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿರುವ ಬಗೆ, ಇವೆಲ್ಲವನ್ನ ನೋಡಿದಾಗ ನನಗೆ ಸುಕೇಶ್ ಶೆಟ್ಟಿ ಅವರ ಮೇಲಿರುವ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಅವರ ಮುಂದಿನ ಚಿತ್ರಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ರಾಜೇಶ್, ಜಾನ್ವಿ, ರವಿಷ್ಕಾ, ರಾಮ್ ಅಂತ ಪ್ರತಿಯೊಬ್ಬ ನಟನ, ನಟಿಯ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್. ಅವರಿಗೆ ಸಿಕ್ಕಿರುವ ಪಾತ್ರಗಳು ತುಂಬಾ ಕಷ್ಟವಾದ ಪಾತ್ರಗಳು ಅಂತಲ್ಲ, ಆದ್ರೆ ಅವರು ಆ ಪಾತ್ರಗಳಲ್ಲಿ ಏನನ್ನ ಸಾಧಿಸಿದಾರೋ ಅದು ಕಷ್ಟ ಅಂತ. ಅಂದ್ರೆ ಅವರ ಪಾತ್ರಗಳನ್ನ ಸಂಪೂರ್ಣವಾಗಿ ಪ್ರೇಕ್ಷಕರಿಗೆ ನಂಬಿಸ್ಬೇಕು, ಆ ಕೆಲಸವನ್ನ ಅವರು ಮಾಡಿದ್ದಾರೆ. ಅವರೆಲ್ಲರ ಪರ್ಫಾರ್ಮೆನ್ಸಸ್ ಸಟಲ್ ಆಗಿವೆ, ಹಾಗಾಗಿನೇ ರಿಯಲ್ ಆಗಿವೆ. ಮೇರಿ ಅನ್ನುವ ಒಂದು ಪಾತ್ರದ ಪೋರ್ಟ್ರೇಯಲ್ ನ ಒಂದೆರಡು ನಾಚಸ್ ಸ್ವಲ್ಪ ಕಡಿಮೆನೆ ಮಾಡಬಹುದಿತ್ತೇನೋ ಅಂತ ಅನ್ನಿಸ್ತು. ಮೇರಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ 2 ಪಾತ್ರಗಳಿವೆ, ಡೇವಿಡ್ ಹಾಗೂ ಜೆಸ್ಸಿ ಅಂತ. ನಾನು ಅದನ್ನ ಜೆಸ್ಸಿ ಎಪಿಸೋಡ್ ಅಂತಲೇ ಕರಿತೀನಿ. ಜೆಸ್ಸಿ ಎಪಿಸೋಡ್ ನನಗೆ ತುಂಬಾ ಮೋಸ್ಟ್ ಎಫೆಕ್ಟಿವ್ ಎಪಿಸೋಡ್ ಇನ್ ದಿಸ್ ಫಿಲ್ಮ್ ಅಂತ ಹೇಳಬಹುದು. ಆ ಎಪಿಸೋಡ್ಗೆನೆ ಒಂದು ಹಾರರ್ ಎಲಿಮೆಂಟ್ ಕೂಡ ಇದೆ, ಅದು ಕೂಡ ತುಂಬಾ ಎಫೆಕ್ಟಿವ್ ಆಗಿತ್ತು. ಆ ಎಪಿಸೋಡ್ ನಲ್ಲಿ ಒಂದು ಆಕ್ಸಿಡೆಂಟ್ ನಡೆದು ಹೋಗುತ್ತೆ. ಆಕ್ಸಿಡೆಂಟ್ ಆಗುವ ಆ ಒಂದು ಕ್ಷಣ ಇದೆಯಲ್ಲ, ಅದನ್ನ ಇನ್ನು ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಮಾಡಬಹುದಿತ್ತು. ಹೀಗೆ ಅಲ್ಲಲ್ಲಿ ಕೆಲವು ಮೈನರ್ ಇಂಪ್ರೂವ್ಮೆಂಟ್ ಏರಿಯಾಸ್ ಇದ್ವು ಅನ್ನೋದನ್ನ ಬಿಟ್ರೆ, ಪೀಟರ್ ಒಂದು ತುಂಬಾ ಫೋಕಸ್ಡ್ ಆದ ಚಿತ್ರಮಂದಿರದಿಂದ ಹೊರಗೆ ಬಂದ ಮೇಲೂ ಕೂಡ ನಿಮ್ಮನ್ನು 1-2 ದಿನ ಕಾಡುವ ಪಾತ್ರಗಳಿರುವ ಒಂದು ಚಿತ್ರ. ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಳ್ಳದೆ ಈ ಚಿತ್ರವನ್ನು ನೋಡದೆ ನನಗೆ ಇಷ್ಟ ಆಯ್ತು. ನೀವು ಸಹ ಈ ಚಿತ್ರಕ್ಕೆ ಚಿತ್ರಮಂದಿರದಲ್ಲಿ ಒಂದು ಅವಕಾಶವನ್ನ ಕೊಡಬಹುದು.